ಬನ್ನಿ ಒಂದು ನಿಮಿಷ ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಒಂದು ಸಂಜೆಯ ವೇಳೆಯಲ್ಲಿ ನಿನ್ನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿನ್ನ ಪವಿತ್ರ ಶಾಸ್ತ್ರದ ಮುಂದೆ ನಾವು ಬಂದು ಸೇರಿಕೊಳ್ಳೋದಕ್ಕೆ ಕೃಪೆ ಮಾಡಿದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ನಿನ್ನ ಆತ್ಮನ ಮೂಲಕವಾಗಿ ನಮಗೆ ದಯಪಾಲಿಸಿರುವಂತಹ ಪವಿತ್ರ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮನೇ ನಿನ್ನ ಸಹಾಯವನ್ನು ನಾವು ಕೋರುವರಾಗಿದ್ದೇವೆ. ಸ್ವಾಮಿ, ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯದ ತಿರುಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯ. ಆದ ಕಾರಣ ಪ್ರಿಯ ಕರ್ತನೇ, ಪರಿಶುದ್ಧಾತ್ಮನೇ, ನಿನ್ನ ಆತ್ಮನ ಮೂಲಕವಾಗಿ ನಮ್ಮ ಮನೋನೇತ್ರಗಳನ್ನು ತೆರೆಯ ಮಾಡ. ಇವತ್ತು ಸೇರಿ ಬಂದಿರುವಂತ ಎಲ್ಲ ಭಕ್ತರನ್ನ, ನಿನ್ನ ಸೇವಕರನ್ನ, ಅವರ ಕುಟುಂಬಗಳನ್ನ ಹಾಗೂ ಕರ್ತನೆ ಎಲ್ಲ ಪ್ರಿಯ ಸ್ನೇಹಿತರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತನ ಅತಿ ಮಧುರ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೆನ್, ಆಮೆನ್. ಓಕೆ, ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಾವು ಕಳೆದ ಸಂಚಿಕೆಯಲ್ಲಿ ಅಂದ್ರೆ ನಮ್ಮ ಎಫೆಸ ಪತ್ರದ ಅಧ್ಯಯನದಲ್ಲಿ ನಾವು ನೋಡಿಕೊಂಡದ್ದು ಎಫೆಸದವರಿಗೆ ಬರೆದ ಪತ್ರ, ಅದರ 4ನೇ ಅಧ್ಯಾಯದ 17ನೇ ವಚನದಿಂದ 24ನೇ ವಚನ ತನಕ ನಾವು ಓದಿದೆವು. ಆಮೇಲೆ 27ನೇ ವಾಕ್ಯವನ್ನು ಕೂಡ ನಾವು ಓದಿಬಿಟ್ಟೆವು. ಬಟ್ ಅದನ್ನ ಅಲ್ಲಿ ತನಕ ನಾವು ನೋಡಿದ್ವಿ. 26ನೇ ವಾಕ್ಯಗಳ ತನಕ ಕೋಪದ ಕುರಿತಾಗಿ ನಾವು ನೋಡಿದೆವು. 26ನೇ ವಚನ ಮತ್ತು 27, 27ನೇ ವಾಕ್ಯದಿಂದ ಇವತ್ತು ನಾವು ನೋಡೋಣ. ಸಾಧ್ಯವಾದರೆ ಇವತ್ತು ಈ ಅಧ್ಯಾಯವನ್ನ ಮುಗಿಸಿಕೊಳ್ಳುವುದಕ್ಕೆ ದೇವರು ತನ್ನ ಆತ್ಮನ ಮೂಲಕ ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧ ಮಾಡಿಕೊಂಡಿದ್ದೀನಿ. ದೇವರು ತಾನೇ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸಲಿ. 26ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಎಂದು ಆತನು ಪ್ರಬೋಧಿಸುತ್ತಾನೆ. ಹಾಗೆ 27ನೇ ವಚನವನ್ನು ಓದುವಾಗ when we read verse 27, ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂಬುದಾಗಿ ಒಂದು ಚಿಕ್ಕ ಒಂದು ವಚನ ನಾವು ನೋಡುತ್ತೇವೆ. ನೋಡ್ರಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸೊ there is a connectivity with the anger, the unrighteous anger, unjustified anger. ನೀತಿಗೆ ವಿರುದ್ಧವಾದ ಪಾಪ, ಅದು ಆ ಕೋಪ, ಅದು ಪಾಪ ಎಂಬುದಾಗಿ ಸತ್ಯವೇದವು ನಮಗೆ ಬಹು ಸ್ಪಷ್ಟವಾಗಿ ಹೇಳುತ್ತದೆ. ಇಲ್ಲಿ ನೀತಿಗೆ ವಿರುದ್ಧವಾದ ಕೋಪದ ಕುರಿತಾಗಿ ಪೌಲನು ಹೇಳುತ್ತಾ ಇದ್ದ. ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ದೇವರು ಕೋಪಗೊಂಡನು, ಯೇಸು ಸ್ವಾಮಿ ಕೋಪಗೊಂಡನು, ಅಪೊಸ್ತಲರು ಕೋಪಗೊಂಡನು. ಹೀಗೆ ದೇವರ ವಾಕ್ಯದಲ್ಲಿ ಕೋಪದ ಕುರಿತಾಗಿ ನಾವು ಗಮನಿಸುವಾಗ ಇವೆಲ್ಲವೂ ನೀತಿಗೆ ತಕ್ಕಂತ ಕೋಪವಾಗಿತ್ತು, ಅಥವಾ ದೇವರು ಮಾಡುವ ಕೋಪ ಕೂಡ ಅದು ನೀತಿಗೆ ಅನುಗುಣವಾದ ಕೋಪ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಆದ್ರೆ ದೇವರ ಮಕ್ಕಳಾದ ನಾವು, ನೀತಿವಂತರಾದ ನಾವು ಕೂಡ ಅನೇಕ ಬಾರಿ ವಿರುದ್ಧವಾದ ರೀತಿಯಲ್ಲಿ ಕೋಪಿಸುತ್ತೇವೆ. ಆದ ಕಾರಣವೇ ಆ ಕೋಪವು ನಮ್ಮನ್ನು ಪಾಪಕ್ಕೆ ನಡೆಸು. ದೇವರ ಕೋಪವು ಪಾಪಕ್ಕೆ ನಡೆಸುವುದಿಲ್ಲ, ಯಾಕಂದ್ರೆ ದೇವರು ಪರಿಶುದ್ಧನಾಗಿದ್ದಾರೆ. ದೇವರಲ್ಲಿ ಪಾಪ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿಯೂ ಹಳೆಯ ಒಡಂಬಡಿಕೆಯಲ್ಲಿಯೂ ಈ ಸತ್ಯಾಂಶವನ್ನ ಅನೇಕ ಬಾರಿ ನಾವು ನೋಡಿಕೊಳ್ಳುತ್ತೇವೆ. ಪಾಪರಹಿತನಾದ ದೇವರು, ಪರಿಶುದ್ಧನಾದ ದೇವರು. ಆದ ಕಾರಣ ದೇವರ ಕೋಪದಲ್ಲಿ ಪಾಪವಿಲ್ಲ. ದೇವರ ಮಕ್ಕಳಾದ ನಾವು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಂತ ನಾವು, ಆತನ ಪರಿಶುದ್ಧ ರಕ್ತದ ಮೂಲಕ ಪರಿಶುದ್ಧರಾದರೂ ಕೂಡ ಕೆಲವು ಬಾರಿ ನಾವು ಸೈತಾನಿಗೆ ಅವಕಾಶ ಕೊಡುವ ರೀತಿಯಲ್ಲಿ ಕೋಪ ಮಾಡಿಕೊಳ್ತೇವೆ. ಇದರ ಕುರಿತಾಗಿ ಪೌಲನಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಕೋಪಕ್ಕೂ ಸೈತಾನಿನಿಗೂ ಎಷ್ಟೊಂದು ಸಂಬಂಧವಿದೆ ಎಂಬ ಒಂದು ಸತ್ಯ ಈ 26, 27ನೇ ವಚನ ಒಟ್ಟಿಗೆ ಸೇರಿ ಓದುವಾಗ ನಮಗೆ ಗೊತ್ತಾಗ್ತದೆ. ನೋಡ್ರಿ, ಸೊ ಸೈತಾನನ ವಶಕ್ಕೆ ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗು ಯಾವ ಕಾರಣಕ್ಕೂ ಬೀಳಬಾರದು. ಅದು ಕೋಪ ಬಂದರೂ ಸರಿ, ಕೋಪ ಬರುವಾಗಲೂ ಸರಿ, ಕೋಪವಿಲ್ಲದ ಸಮಯದಲ್ಲಿ ಆದರೂ ಸರಿ.
ಆದರೆ ಕೋಪವು ಅತಿ ತ್ವರಿತವಾಗಿ ವೇಗವಾಗಿ ನಮ್ಮನ್ನು ಸೈತಾನನ ಕೈಯಲ್ಲಿ ಸಿಕ್ಕಿಸಿಕೊಳ್ಳುವಂತ ಒಂದು ಉದ್ವೇಗವಾಗಿದೆ, ಭಾವಾವೇಶವಾಗಿದೆ. ಆದ ಕಾರಣ ಈ ಭಾವನೆಯನ್ನ, ಈ ಒಂದು ಭಾವಾವೇಶವನ್ನ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಿಕೊಳ್ಳಬೇಕು. ಸೈತಾನನ ವಶಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಷ್ಟು ರೀತಿಯಲ್ಲಿ ನಾವು ಕೋಪಿಸಿಕೊಳ್ಳಬಾರದು ಎಂಬುದಾಗಿ ಸರಳವಾಗಿ ಹೇಳಬಹುದು. ಈಗ ಸೈತಾನ ವಿಷಯದಲ್ಲಿ ಬೈಬಲ್ ನಮಗೆ ಹೇಳುವಂತ ಅನೇಕ ಸಂಗತಿಗಳು, ಪ್ರತ್ಯೇಕವಾಗಿ ಈ ರಾತ್ರಿಯಲ್ಲಿ, ಈ ಸಂಜೆಯಲ್ಲಿ ಸೈತಾನನ ಹೆಸರುಗಳನ್ನು ಹೇಳುವಾಗ ಅವನ ಗುಣಗಳನ್ನು ನಮಗೆ ಗೊತ್ತು ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ನೇಮ್ ಆಲ್ವೇಸ್ ಟೆಲ್ಸ್ ದ ಕ್ಯಾರೆಕ್ಟರ್ ಆಫ್ ದ ಪರ್ಸನ್. ಓಕೆ, ಇದು ಒಂದು ಸಾಧಾರಣವಾದ ಒಂದು ಸತ್ಯ. ಅದೇನಂದ್ರೆ, ಹೆಸರು ಆ ವ್ಯಕ್ತಿಯ ಗುಣಾತಿಶಯವನ್ನ ಪ್ರಕಟಪಡಿಸುತ್ತದೆ. ಈಗ ನನ್ನ ಹೆಸರು ಜಾಯ್. ಜಾಯ್ ಅಂದ್ರೆ ಸಂತೋಷ ಅಂತ. ಕೆಲವರು ನನಗೆ ಕೇಳ್ತಾರೆ, ಕೆಲವರು ನನಗೆ ಹೇಳೋದಿಲ್ಲ, ನಿಮ್ಮ ಹೆಸರಿಗೆ ತಕ್ಕಂತೆ ನೀವು ಯಾವಾಗಲೂ ಸಂತೋಷವಾಗಿರ್ತೀರಿ, ಏನಿದಕ್ಕೆ ರಹಸ್ಯ ಅಂತ. ಅವರಿಗೆ ನಾನು ಹೇಳುವಂತ ಒಂದು ಸಾಕ್ಷಿಯ ವಚನ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನು ನನ್ನ ರಕ್ಷಕನಾಗಿ ನನ್ನ ಹೃದಯದಲ್ಲಿ ಆಳುವುದಕ್ಕೆ ಬರುವ ಮೊದಲು ನನ್ನ ಹೆಸರು ಜಾಯ್ ಎಂದಿದ್ರೂ ಸಹ ನನಗೆ ನಿಜವಾದ ಸಂತೋಷ ಇರಲಿಲ್ಲ, ಆನಂದ ಇರಲಿಲ್ಲ. ಅದು ಯಾವಾಗ ನನ್ನ ಪಾಪಗಳಿಗೆ ಪರಿಹಾರವಾಯಿತು, ಯಾವಾಗ ಸ್ವಾಮಿ ನನ್ನ ರಕ್ಷಕನಾದನು, ನಮ್ಮ ಒಡೆಯನಾದನು, ಆ ದಿನದಿಂದ ಇಂದಿನವರೆಗೂ ಈ ಸಂತೋಷವು ನನ್ನೊಳಗೆ ಯಾವಾಗಲೂ ಉಕ್ಕಿ ಹರಿಯುತ್ತಾ ಇದೆ. ಯಾವುದೇ ಸನ್ನಿವೇಶ ಬರಲಿ, ನನ್ನ ಸಂತೋಷಕ್ಕೆ ಕಡಿಮೆ ಆಗೋದಿಲ್ಲ. ಇದು ದೇವರ ಕೃಪೆ. ಆದ ಕಾರಣ ದೇವರು ತನ್ನ ಆತ್ಮ ಮೂಲಕ, ಪವಿತ್ರಾತ್ಮನ ಮೂಲಕ ನಮ್ಮೊಳಗೆ ಸುರಿಯ ಮಾಡಿರುವಂತ ಸಂತೋಷ ಎಂಬುದಾಗಿ ಅಪೊಸ್ತಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ. ಪವಿತ್ರಾತ್ಮನ ಮೂಲಕವಾಗಿ ನಿಜವಾದ, ಶಾಶ್ವತವಾದ, ತಡರಹಿತವಾದ ಸಂತೋಷ ನಮ್ಮಲ್ಲಿ ಹುಕ್ಕಿ ಬರುತ್ತದೆ. ಪವಿತ್ರಾತ್ಮನ ವರ ನಮಗೆಲ್ಲರಿಗೂ ಬೇಕು ಅಲ್ವಾ? ಪವಿತ್ರಾತ್ಮನ ವರಕ್ಕೋಸ್ಕರವಾಗಿ ಎಷ್ಟೋ ದಿನಗಳು ಉಪವಾಸವಿದ್ದು ಪ್ರೇಯರ್ ಮಾಡುವಂತ ಭಕ್ತರಿದ್ದಾರೆ. ಆದ್ರೆ ಪವಿತ್ರಾತ್ಮನ ಫಲಕ್ಕೋಸ್ಕರ ದೇವರಲ್ಲಿ ಯಾಚನೆ ಮಾಡಿಕೊಳ್ಳುವಂತವರು, ಪ್ರಾರ್ಥಿಸಿಕೊಳ್ಳುವವರು ಬಹಳ ವಿರಳ ಅಂತ ನನ್ನ ಅನಿಸಿಕೆ. ಪವಿತ್ರಾತ್ಮನ ವರ ನಮಗೆಲ್ಲರಿಗೂ ಬೇಕು. ಆದ್ರೆ ಫಲ, ಪವಿತ್ರಾತ್ಮನ ಫಲದ ಕುರಿತಾಗಿ, ವರಗಳ ಕುರಿತು ಮತ್ತು ಫಲದ ಕುರಿತಾಗಿಯೂ ಗಲಾತ್ಯದವರಿಗೆ ಬರೆದ ಪತ್ರ 5ರಲ್ಲಿ ನಾವು ಓದುತ್ತೇವೆ. ಅಲ್ಲಿ ನಾವು ಓದುವಾಗ ಪವಿತ್ರಾತ್ಮನ ಫಲವೇನೆಂದರೆ ಅಂತ ಹೇಳಿಕೊಂಡು ಪೌಲ ಹೇಳುವಾಗ, ಮೊಟ್ಟ ಮೊದಲನೇದು ಅಲ್ಲಿ ನಾವು ನೋಡುತ್ತೇವೆ ಪ್ರೀತಿ, ಎರಡನೇದು ಸಂತೋಷ ಅಲ್ವಾ? ಸೊ ಪ್ರೀತಿ, ದೈವಿಕವಾದ ಪ್ರೀತಿ, ದೈವಿಕವಾದ ಪ್ರೀತಿಯ ನಂತರ ಎರಡನೇ ಫಲ ಎಂದು ಅಲ್ಲಿ ಬರೆದಿರುವಂತದ್ದು ಸಂತೋಷ. ಸೊ ನಿಜವಾದ ದೈವಿಕ ಪ್ರೀತಿ ಅನುಭವಿಸಿಕೊಳ್ಳುವ ಒಬ್ಬ ಭಕ್ತನಲ್ಲಿ ದೈವಿಕವಾದ ಸಂತೋಷ ಯಾವಾಗಲೂ ಹುಕ್ಕಿ ಹರಿಯುತ್ತಿರುತ್ತೆ. ದೇವರಿಗೆ ಸ್ತೋತ್ರವಾಗಲಿ. ಇದು ಅನೇಕ ಭಕ್ತರಲ್ಲಿ ಇಲ್ಲ ಈ ದಿವಸಗಳಲ್ಲಿ. ಸನ್ನಿವೇಶಕ್ಕೆ ಅನುಕೂಲವಾದ ಸನ್ನಿವೇಶಗಳು ಬಂದಾಗ ಮಾತ್ರ ಸಂತೋಷ ಪಡುವವರು ಇದ್ದಾರೆ ಈ ಲೋಕದಲ್ಲಿ. ಅದರಲ್ಲಿ ದೇವ ಜನರು ಕೂಡ ಸೇರಿದ್ದಾರೆ. ಆದರೆ ವಿಪರೀತವಾದ ಸನ್ನಿವೇಶಗಳಲ್ಲಿಯೂ ನಾವು ಸಂತೋಷ ಪಡಬೇಕು. ಪೌಲನ ಅದೇ ಹೇಳ್ತಾ ಇರೋದು. ಕುಂಪಿಗಳಿಗೆ ಬರೆದ ಪತ್ರದಲ್ಲಿ ನಮಗೆ ಗೊತ್ತಿದೆ, ಎಲ್ಲರಿಗೂ ನಾನು ಇದರಲ್ಲಿ ಯಾವಾಗಲೂ ಕರ್ತನಾದ ಯೇಸುವಿನಲ್ಲಿ ಸಂತೋಷ ಪಡಿರಿ ಎಂದು ಪೌಲ ಹೇಳ್ತಾನೆ. ನೋಡಿ, ಯಾವಾಗಲೂ ಪೌಲನಿ ಪತ್ರ ಬರೆಯುವುದು ಅಥವಾ ಬರೆದದ್ದು ಫಿಲಿಪ್ಪಿಯ ವಿಶ್ವಾಸಕ್ಕೆ ಬರೆದಾಗ ಅವನು ಸೆರೆಮನೆಯೊಳಗೆ ಇದ್ದನು, ಜೈಲಿನಲ್ಲಿ ಇದ್ದನು, ಕ್ರಿಸ್ತನ ಸುವಾರ್ತೆ ನಿಮಿತ್ತವಾಗಿ. ಅಲ್ಲಿಂದ ಆತನು ಸ್ವತಂತ್ರರಾಗಿರತಕ್ಕಂಥ ವಿಶ್ವಾಸಿಗಳಿಗೆ ಬರೀತಾನೆ, ನೀವು ಯಾವಾಗಲೂ ಸಂತೋಷ ಪಡ್ರಿ. ಎಲ್ಲಿ? ಕರ್ತನಾದ ಯೇಸುವಿನಲ್ಲಿ. ಸೊ ಯೇಸು, ನಮ್ಮ ಪ್ರೀತಿ ಸ್ವರೂಪನಾದ ಯೇಸು ನಮ್ಮ ಒಳಗಡೆ ರಾಜನಾದಾಗ, ರಕ್ಷಕನಾದಾಗ, ಪ್ರಭುವಾದಾಗ ನಮ್ಮ ಜೀವನದಲ್ಲಿ ಆ ತಡೆರಹಿತವಾದ ಸಂತೋಷನ ಅನುಭವಿಸಿಕೊಳ್ಳುವುದಕ್ಕೆ ಸಾಧ್ಯ. ಅದು ನಮ್ಮ ಬಲವಾಗುತ್ತೆ. ಓಕೆ, ಹಳೆಯ ಒಡಂಬಡಿಕೆಯಲ್ಲಿ ನಾವು ಲೆಕ್ಕದ ಪುಸ್ತಕದಲ್ಲಿ ಓದುತ್ತೇವೆ,
The joy of the Lord is my strength. ಕರ್ತನಿರುವ ಸಂತೋಷವೇ ನನ್ನ ಬಲ, ನನ್ನ ಶಕ್ತಿಗೆ ಆಧಾರ ದೇವರಲ್ಲಿರುವಂತಹ ನನ್ನ ಸಂತೋಷವೇ. The joy of the Lord is my strength. ಅನೇಕ ಬಾರಿ ದೇವಜನರಾದ ನಾವು ಬಲಹೀನರಾಗಿ ಹೋಗೋದಕ್ಕೆ ಕಾರಣ ಏನು? ನಿರಾಶರಾಗಿ ಹೋಗೋದಕ್ಕೆ ಕಾರಣ ಏನು? ಅನೇಕ ಬಾರಿ ನಾವು ಅತಿ ಭಯಂಕರವಾದ ಸಿಟ್ಟಿಗೆ ಒಳಗಾಗಿ ಸಿಡಿಯೋದಿಕ್ಕೆ ಕಾರಣ ಏನು? ದೇವರ ಪ್ರೀತಿಯಿಂದ ನಾವು ಅಗಲಿದಾಗ, ದೇವರ ಸಂತೋಷ ನಮ್ಮಲ್ಲಿ ಕಳಕೊಂಡಾಗ ನಾವು ಅನೇಕ ಬಾರಿ ಸಿಟ್ಟಿನಿಂದ ಸಿಡಿದುಕೊಳ್ಳುತ್ತೇವೆ. ಎಕ್ಸ್ಪ್ಲೋಡ್ಸ್ ಜಸ್ಟ್ ಲೈಕ್ ಎ ಬಾಂಬ್. ಒಂದು ಟೈಮ್ ಬಾಂಬಿನ ಹಾಗೆ ಕೆಲವೊಮ್ಮೆ ನಾವು ಕೋಪಗೊಳ್ಳುತ್ತೇವೆ. ಕೆಲವರು ಹೇಳ್ತಾರೆ, ನೋಡ್ರಿ ಇವತ್ತು ಭಾನುವಾರ, ಇವತ್ತು ಒಳ್ಳೆ ದಿವಸ, ನನಗೆ ಕೋಪ ಎಬ್ಬಿಸ್ಬೇಡಿ. ಇವತ್ತು ಒಳ್ಳೆ ದಿವಸ, ಗುಡ್ ಫ್ರೈಡೇ, ಇವತ್ತು ಶುಭ ಶುಕ್ರವಾರ, ಅದಕ್ಕೆ ನನಗೆ ಕೋಪ ಹುಟ್ಟಿಸ್ಬೇಡ್ರಿ. ಕೆಲವರು ಪ್ರತ್ಯೇಕವಾದ ಸಮಯವನ್ನು ಗುರುತು ಮಾಡಿಕೊಂಡು ಹೇಳ್ತಾರೆ. ಆದ್ರೆ ದೇವ ಜನರ ವಿಷಯದಲ್ಲಿ ಒಬ್ಬ ಪ್ರೀತಿಯಲ್ಲಿ ಯಾವಾಗಲೂ ಹರಿಯುತ್ತಿರುವಂತ ಒಬ್ಬ ವ್ಯಕ್ತಿ, ಅವನ ಜೀವನದಲ್ಲಿ ಯಾವಾಗಲೂ ಸಂತೋಷ ಇರ್ತದೆ. ಸ್ವಾಮಿ ಹೇಳಿರುವ ಯೋಹಾನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನೀರಿನ ಹೊಳೆಗಳು ಸಮಾಧಾನದ ಶಾಂತಿಯ, ಅಂದ್ರೆ ಶಾಂತಿ ಸಂತೋಷ ಇದ್ರೆ ಮಾತ್ರ, ಶಾಂತಿ ಇದ್ದರಿಂದ ಮಾತ್ರ ಸಂತೋಷ ಇದೆ. ಶಾಂತಿ ಸಂತೋಷ ಇರುವ ಸ್ಥಳದಲ್ಲಿ ಅಲ್ಲಿ ಪ್ರೀತಿ ನೆಲೆಗೊಂಡಿದೆ. ಆಗ ಇದೊಂದಕ್ಕೊಂದು ಸಂಬಂಧವಿದೆ. ಸೊ ಈ ಒಂದಕ್ಕೊಂದು ಸಂಬಂಧ ಇರುವಂತ ಈ ಒಂದು ಗುಣಾತಿಶಯಗಳು ದೇವರ ಮಕ್ಕಳ ಬಾಳಿನಲ್ಲಿ ಯಾವಾಗಲೂ ಹರಿಯಬೇಕೆಂದು ದೇವರು ಬಯಸ್ತಾನೆ. ಪ್ರಿಯ ದೇವ ಜನರಿಗೆ, ಆದ ಕಾರಣ ಇಲ್ಲಿ ಸೈತಾನನಿಗೆ ನಾವು ಜಾಗ ಕೊಡಬಾರದು ಎಂದು ಪೌಲನು ಎಚ್ಚರಿಸಿಕೊಳ್ಳುತ್ತಾನೆ. ಸೈತಾನನ ಹೆಸರುಗಳು ಅನೇಕಗಳು ಬೈಬಲ್ನಲ್ಲಿ, ಸುಮಾರು ಹೆಸರುಗಳು. ನಾನು ಸುಮಾರು 24 ಹೆಸರುಗಳು ಪತ್ತೆ ಮಾಡಿಕೊಂಡಿದ್ದೇನೆ. ಒಂದು ವೇಳೆ ನೀವು ಹೆಚ್ಚು ಸ್ಟಡಿ ಮಾಡಿಕೊಂಡು ಇನ್ನೂ ಅವನ ಹೆಸರುಗಳನ್ನ ನೀವು ಪತ್ತೆ ಮಾಡಿಕೊಳ್ಳಬಹುದು. ಇಫ್ ಯು ಮೇಕ್ another study, or if you just search through the scripture, you may be able to find many more names or titles that is given for Satan in the scripture. ದೇವರ ವಾಕ್ಯದಲ್ಲಿ ಸೈತಾನಿಗೆ ದೇವರು ಕರೆದಿರತಕ್ಕಂಥ ಇನ್ನೂ ಒಂದು ವೇಳೆ ನಾನು ಬಿಟ್ಟಂತ ವಿಷಯಗಳು ನೀವು ಪತ್ತೆ ಮಾಡಿ ನೀವು ಹೆಚ್ಚಾಗಿ ಕಲಿತುಕೊಳ್ಳುವುದಕ್ಕೆ ಸಾಧ್ಯ. ಓಕೆ, ಮೊದಲನೇದಾಗಿ ಸೈತಾನನ ಹೆಸರು ಸೈತಾನನೆಂಬುದು. ಯಾಕೋಬನ ಪತ್ರ 1ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಾಕ್ಯಗಳ ತನಕ, 12ನೇ ವಚನ ಕೂಡ, 2ನೇ ಅಧ್ಯಾಯ 1ನೇ ವಚನ, ಬರಕೊಳ್ಳೋರು ಬರಕೊಳ್ಬಹುದು. ಲೂಕನ ಸುವಾರ್ತೆ 4:8ನೇ ವಚನ, ಪ್ರಕಟಣೆ 20ನೇ ಅಧ್ಯಾಯದ 2 ಮತ್ತು 7ನೇ ವಾಕ್ಯಗಳಲ್ಲಿ ಸೈತಾನನು ಎಂಬ ಟೈಟಲ್, ಎಂಬ ಪದ, ಶಿರೋನಾಮೆ ಉಪಯೋಗಿಸಲಾಗಿದೆ. ಸೊ ಸೈತಾನನು ಎಂಬುದಾಗಿ ನಾವು ಕರೆಯುವಂತ ಇವನ ಮೊದಲನೇ ಹೆಸರು ಸೈತಾನನು ಎಂಬುದಾಗಿ ನಾನು ನಿಮಗೆ ಹೇಳ್ತೀನಿ. ಸೈತಾನನು. ಓಕೆ, ಎರಡನೇದು ದುಷ್ಟ ಅಧಿಕಾರಿ ಅಥವಾ ದುಷ್ಟ ಆಡಳಿತಗಾರ ಎಂಬುದಾಗಿ ನಾವು ಹೇಳಬಹುದು. ಅಂದ್ರೆ ದುಷ್ಟರನ್ನ ಆಳುವಂತವನು, ದುಷ್ಟತನವನ್ನ ಮಾಡುವ ಜನರ ಮೇಲೆ ಅಧಿಕಾರ ನಡೆಸುವಾತನು ಯಾರಾಗಿದ್ದಾನೆ ಎಂಬುದಾಗಿ ಕೇಳಿದರೆ ಅವನು ಪಿಶಾಚಿ, ಸೈತಾನನಾಗಿದ್ದಾನೆ ಎಂದು ಕೀರ್ತನೆ 109ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕೀರ್ತನೆ 109:6, ದುಷ್ಟತನವನ್ನ ಮಾಡುವವರ ಮೇಲೆ ಅಧಿಕಾರವುಳ್ಳವನಾಗಿದ್ದಾನೆ ಇವನು. ಹಾಗಾದ್ರೆ ಲೋಕದಲ್ಲಿ ದುಷ್ಟತನ ಮಾಡುವವರು ಅವರು ತಮ್ಮಷ್ಟಕ್ಕೆ ಅದನ್ನು ಮಾಡುತ್ತಾ ಇಲ್ಲ, ಬದಲಾಗಿ ದುಷ್ಟನಾಗಿರುವ ಸೈತಾನನು ಇವರನ್ನು ಪ್ರೇರೇಪಿಸುವುದರಿಂದ ಇವರು ದುಷ್ಟತನವನ್ನ ಮಾಡಿಕೊಳ್ತಾರೆ. ಆದ ಕಾರಣ ಇವನ ಹೆಸರು ದುಷ್ಟಾಧಿಕಾರಿ ಅಥವಾ ದುಷ್ಟ ಆಡಳಿತಗಾರ. ಸರಿ, ಯೋಹಾನನ ಸುವಾರ್ತೆ
44ನೇ ವಾಕ್ಯದಲ್ಲಿ ಸೈತಾನ ಇನ್ನೊಂದು ಹೆಸರು ಅಲ್ಲಿ ನಾವು ನೋಡುತ್ತೇವೆ. ನಾನು ಆಗ್ಲೇ ಹೇಳಿದೆ, ಹೆಸರು ಆ ವ್ಯಕ್ತಿಯ ಗುಣವನ್ನ ನಮಗೆ ಪ್ರಕಟಿಸುತ್ತದೆ. ಸೊ ಅವನ ಹೆಸರಿನಲ್ಲಿ ಅವನ ಗುಣ ಇದೆ. ಸೊ ವೆನ್ ವಿ ಹಿಯರ್ ಎ ನೇಮ್, that name tells us the character of that person, nature of that person. ಆ ವ್ಯಕ್ತಿಯ ಪ್ರಕೃತಿ, ಆ ವ್ಯಕ್ತಿಯ ಸ್ವಭಾವ, ಆ ವ್ಯಕ್ತಿಯ ಗುಣಲಕ್ಷಣಗಳು ಆ ಹೆಸರು ಕೇಳಿಸಿಕೊಂಡ ಕೂಡಲೇ ನಮಗೆ ಬರುತ್ತದೆ, ನಮ್ಮ ನೆನಪಿಗೆ ಬರುತ್ತದೆ. ಇದು ಸೈತಾನನ ಹೆಸರುಗಳನ್ನು ನಾವು ವಿಧ ವಿಧವಾದ ಹೆಸರುಗಳನ್ನು ನಾವು ನೋಡಿಕೊಳ್ಳುವಾಗ ಅವನ ಸ್ವಭಾವ ಗುಣ, ಅವನ ಆ ಪ್ರಕೃತಿ, ನೇಚರ್ ಏನೆಂಬುದನ್ನ ನೀವು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯ. ಸೊ ಮೂರನೇದಾಗಿ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವಾಗ 8:44 ಅವನು ಸುಳ್ಳುಗಾರ ಎಂದು ಸ್ವಾಮಿ ಹೇಳುತ್ತಾನೆ. ಯೇಸು ಸ್ವಾಮಿ ಹೇಳಿದ ವಚನ ಅದು. ಅವನು ಸುಳ್ಳುಗಾರ, ಸುಳ್ಳಿನ ತಂದೆ ಎಂಬುದಾಗಿ ಸ್ವಾಮಿ ಅವನಿಗೆ ಒಂದು ಬಿರುದನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಸೊ ಅವನ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳಿದ ಅವನು ಸುಳ್ಳುಗಾರರ ತಂದೆ. ಹಾಗಾದ್ರೆ ಗಮನಿಸಿ, ಸುಳ್ಳಾಡುವ ಒಬ್ಬ ಪಾಸ್ಟರ್, ಸುಳ್ಳಾಡುವ ವಿಶ್ವಾಸಿ, ಸುಳ್ಳಾಡುವ ಸೇವಕ, ಕೆಲವೊಮ್ಮೆ ಪ್ರಸಂಗದಲ್ಲಿ ಹೇಳುವ ಸುಳ್ಳು ಅಥವಾ ಪ್ರವಾದನೆಯಲ್ಲಿ ಹೇಳುವಂತ ಸುಳ್ಳು, ಮಾತುಕತೆಗಳಲ್ಲಿ ಹೇಳುವಂತ ಸುಳ್ಳು. ಹೀಗಾದರೆ ನಾವು ಎಷ್ಟೋ ಸಲ ಸೈತಾನಿಗೆ ನಾವು ವಿಧೇಯರಾಗ್ತೇವೆ. ನಾವು ಅನೇಕ ಬಾರಿ ಮರ್ತೋಗ್ತೀವಲ್ಲ, ಸೈತಾನನ ವಶಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ ಸುಳ್ಳು ಹೇಳುವಾಗ. ಪ್ರಪಂಚದ ಮೊಟ್ಟ ಮೊದಲನೆಯ ಪಾಪ ಸುಳ್ಳು ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತೆ. ಆದಿಕಾಂಡ ಪುಸ್ತಕ. ಆ ಸುಳ್ಳು ಮೊಟ್ಟ ಮೊದಲನೇದಾಗಿ ಹೇಳುವುದಕ್ಕೆ ಪ್ರೇರೇಪಿಸಿದವನು ಸುಳ್ಳಿನ ತಂದೆ, ಅಂದ್ರೆ ಸೈತಾನ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಇದೆ. ಬೈಬಲ್ನ ಕೊನೆಯ ಪುಸ್ತಕ ನೋಡ್ರಿ, ದ ಲಾಸ್ಟ್ ಬುಕ್ ಆಫ್ ದ ಬೈಬಲ್, ಪ್ರಕಟಣೆ ಅಲ್ವಾ? ಪ್ರಕಟಣೆ ಪುಸ್ತಕದಲ್ಲಿ ನಾವು ಕೊನೆಯ ಅಧ್ಯಾಯದಲ್ಲಿ ಓದುವಾಗ ಸುಳ್ಳುಗಾರರು ಸ್ವರ್ಗ ಸೇರುವುದಿಲ್ಲ ಎಂದು ಬರ್ತದೆ. ಎಲ್ಲ ಸುಳ್ಳುಗಾರರು, ಅದು ಯಾವ ಸುಳ್ಳು ಹೇಳಿದ್ರು ಸರಿ, ಯಾವ ತರ ಸುಳ್ಳು ಹೇಳಿದ್ರು ಸರಿ, ಅದು ಪ್ರಸಂಗದ ಮೂಲಕವಾದ ಸುಳ್ಳಾದರೂ ಸರಿ, ಪ್ರವಾದನೆಯ ಮೂಲಕವಾದ ಸುಳ್ಳಾದರೂ ಸರಿ, ವ್ಯವಹಾರಗಳಲ್ಲಿ ನಾವು ಮಾಡಿಕೊಳ್ಳುವಂತ ಸುಳ್ಳಾದರೂ ಸರಿ, ವ್ಯಾಪಾರದಲ್ಲಿ ಮಾಡುವ ಸುಳ್ಳಾದರೂ ಸರಿ, ಬರಹಗಳಲ್ಲಿ ಮಾಡುವ ಸುಳ್ಳಾದರೂ ಸರಿ, ಯಾವ ಸುಳ್ಳಾದರೂ ಸರಿ. ಯಾಕಂದ್ರೆ ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಎಲ್ಲಾ ಸುಳ್ಳುಗಾರರು ಅಂತ ಬರ್ತದೆ. ತುಂಬಾ ಗಂಭೀರವಾದ ವಚನ ಅದು, ತುಂಬಾ ಗಂಭೀರವಾಗಿ ನಾವು ತಗೊಂಡು, ತುಂಬಾ ಗಂಭೀರವಾಗಿ. ಸೊ ಸುಳ್ಳುಗಾರರು, ಯಾವ ಸುಳ್ಳುಗಾರರು ಸ್ವರ್ಗ ಸೇರುವುದಿಲ್ಲ, ಪರಲೋಕ ಸೇರುವುದಿಲ್ಲ. ಓಕೆ, ದೇವರ ಮಕ್ಕಳಾದ ನಮಗೆ ಬಹಳ ಎಚ್ಚರ ಕೊಡುವಂತ ವಚನ. ಸೈತಾನನಿಗೆ ನೀವು ಅವಕಾಶ ಕೊಡಬೇಡ್ರಿ ಎಂದು ಹೇಳುವಾಗ ಅವನ ಸ್ವಭಾವಕ್ಕೆ ನಾವು ಒಳಗಾಗಬಾರದು. ಓಕೆ, ಕೋಪದ ವಿಷಯದಲ್ಲಿ ಮಾತ್ರವಲ್ಲ, ಅಂದ್ರೆ ಕೋಪ ಬಹಳ ಬೇಗ ನಮ್ಮನ್ನು ಸೈತಾನನ ಅಧೀನಕ್ಕೆ ಮಾಡಿಸುವಂತ ಅಥವಾ ಅಧೀನಕ್ಕೆ ತರುವಂತ ಒಂದು ಉದ್ವೇಗವಾಗಿದೆ. ಅದಕ್ಕೆ ಪೌಲನು ಬಹಳ ಗಂಭೀರವಾಗಿ ಈ ವಚನವನ್ನ ಇಲ್ಲಿ ಬರೆದಿರುವುದು. ಸೊ ಸುಳ್ಳು ಎಂಬುವಂಥದ್ದು ಅತಿ ಗಂಭೀರವಾದ ಒಂದು ಕಾರ್ಯ. ಆ ಸುಳ್ಳಿಗೆಲ್ಲ ಪಿತನು, ತಂದೆಯು ಸೈತಾನನಾಗಿದ್ದಾನೆ. ಸರಿ, ಸಮಯವಿರದ ಕಾರಣ ಬೇಗ ನಾವು ನೋಡ್ತೀವಿ. 4ನೇದಾಗಿ ಲೋಕದ ಆಡಳಿತಗಾರ ಅಥವಾ ಇಹಲೋಕದ ಅಧಿಪತಿ ಎಂಬುದಾಗಿ ಅವನ ಕುರಿತಾಗಿ ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ ಹಾಗೂ 14ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿಯೂ ನಾವು ನೋಡುತ್ತೇವೆ. ಓಕೆ, ಸೊ ಸೈತಾನನು ಲೋಕದ ಅಧಿಪತಿಯಾಗಿದ್ದಾನೆ, ಲೋಕದ ಆಡಳಿತಗಾರನಾಗಿದ್ದಾನೆ. ಈ ಲೋಕವನ್ನೆಲ್ಲ ಆಳುವವನು ಯಾರಾಗಿದ್ದಾನೆ? ಈ ಲೋಕದ ಅರಸರುಗಳ ಮೇಲೆ, ಲೋಕದ ಪ್ರಧಾನ ಮಂತ್ರಿಗಳ ಮೇಲೆ, ಲೋಕದ ಪ್ರೆಸಿಡೆಂಟ್ಗಳ ಮೇಲೆ, ಅಧ್ಯಕ್ಷರುಗಳ ಮೇಲೆ, ಅಥವಾ ಇನ್ಯಾರಾದ್ರೂ ಹೋಗಿ ಲೋಕದ ಅಧಿಕಾರಿಗಳ ಮೇಲೆ ಆಡಳಿತ ಮಾಡುವಾತನು ಯಾರಾಗಿದ್ದಾನೆ ಎಂದು ನಾವು ತಿಳಿದುಕೊಂಡರೆ, ಈ ಲೋಕದಲ್ಲಿ ನಾವು ಅನ್ಯಾಯ, ಅಕ್ರಮ, ಅತ್ಯಾಚಾರ ಅಥವಾ ಎಲ್ಲಾ ವಿಧವಾದ ಸುಳ್ಳು, ಮೋಸ, ವಂಚನೆ ಎಲ್ಲ ನಾವು ನೋಡುವಾಗ ನಮಗೆ ಆಶ್ಚರ್ಯ ಆಗಲ್ಲ. ಯಾಕೆ ಗೊತ್ತಾ? ಈ ಲೋಕವನ್ನು ಆಳುವಾತನು, ಲೋಕದ ಮೇಲೆ ಆಡಳಿತ ಮಾಡುವವನು ಯಾರಾಗಿದ್ದಾನೆ?
ಪರೋಕ್ಷವಾಗಿ ಅವರ ಮೇಲೆ ಅವರನ್ನು ನಡೆಸುವಂತ ವ್ಯಕ್ತಿ ಸೈತಾನನಾಗಿದ್ದಾನೆ. ಇದು ಯೇಸು ಸ್ವಾಮಿ ಹೇಳಿದ ಮಾತು. ಯೋಹಾನ ಸುವಾರ್ತೆ 12:31, 14:30. 5ನೇದು, ಸೈತಾನ ಇನ್ನೊಂದು ಹೆಸರು ಈ ಲೋಕದ ದೇವರು ಎಂಬುದಾಗಿ ಅಥವಾ ಈ ಪ್ರಪಂಚದ ದೇವರು ಎಂಬುದಾಗಿ 2 ಕೊರಿಂಥ 4ನೇ ಅಧ್ಯಾಯದ 4ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೇಳಿರುತ್ತಾರೆ. ನೋಡ್ರಿ, ಈ ಪ್ರಪಂಚದ ದೇವರು ಎಂಬುದಾಗಿ ಬರ್ತದೆ ನೋಡಿ. ಇದೆಲ್ಲ ಅವನ ಟೈಟಲ್ಸ್. ಪ್ರಪಂಚದ ದೇವರು, ಲೋಕ ಎಂದು ಹೇಳುವಾಗ ಲೋಕದ ಸಿಸ್ಟಮ್ ಎಂಬುದಾಗಿ ಅರ್ಥ ಮೂಲ ಭಾಷೆ. ಈ ಲೋಕದ ಸಿಸ್ಟಮ್ ಎಂದು ಹೇಳುವಾಗ ಈ ಲೋಕದ ಆಡಳಿತ ವ್ಯವಸ್ಥೆ ಇರಬಹುದು, ಅಥವಾ ಈ ಲೋಕದ ಎಲ್ಲಾ ರೀತಿಯ ಒಂದು ಏನ್ ಹೇಳ್ತೀರಾ, ಆಡಳಿತ ವ್ಯವಸ್ಥೆ ಮಾತ್ರವಲ್ಲ, ಸಾಮಾಜಿಕ ವ್ಯವಸ್ಥೆ ಮಾತ್ರವಲ್ಲ, ಹಣಕಾಸಿನ ವ್ಯವಸ್ಥೆ ಮಾತ್ರವಲ್ಲ, ಈ ಲೋಕದ ಸಮಸ್ತ ಅಧಿಕಾರಕ್ಕೆ ಸಂಬಂಧಪಟ್ಟ ಸಮಸ್ತ ಕಾರ್ಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡವನೇ ಅವನು ಎಂಬುದಾಗಿ ಲೋಕದ ಆಡಳಿತಗಾರ ಎಂದು ಹೇಳುವಾಗ ಅರ್ಥ. 2ನೇದು, ಲೋಕದ ದೇವರು ಈ ಪ್ರಪಂಚದ ಎಲ್ಲ ಸೃಷ್ಟಿಗಳ ಮೇಲೆ ಪ್ರಪಂಚ ಅಂತ ಹೇಳುವಾಗ ಅವುಗಳೆಲ್ಲವನ್ನು ಅವನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಇದು ಮನುಷ್ಯನ ಪಾಪದ ನಿಮಿತ್ತವಾಗಿ ಅವನ ಕೈಗೆ ಸೇರಿತು. ಅದನ್ನ ನಾವು ತಿಳ್ಕೊಬೇಕು. ಪಾಪ ಮಾಡುವುದಕ್ಕೆ ಮುಂಚೆ, ಮನುಷ್ಯನು ಪಾಪದಲ್ಲಿ ಬೀಳುವುದಕ್ಕೆ ಮುಂಚೆ, ಆದಾಮ ಅವ್ವಳು ಪಾಪದಲ್ಲಿ ಬೀಳುವುದಕ್ಕೆ ಮುಂಚೆ ಇವೆಲ್ಲವುಗಳು ಅವರ ಅಧಿಕಾರದಲ್ಲಿ ಇತ್ತು. ಆದ್ರೆ ಯಾವಾಗ ಆದಾಮ ಅವ್ವಳು ದೇವರಿಗೆ ತಿರುಗಿ ಬಿದ್ದು ದೇವರ ಮುಂದೆ ಅಪನಂಬಿಕಸ್ಥರಾಗಿ ಸೈತಾನ ಸುಳ್ಳನ್ನು ನಂಬಿ ಸುಳ್ಳಿಗೆ ಅವರು ಒಳಗಾದರು, ಸೈತಾನ ವಶಕ್ಕೆ ಅವರು ಬಿದ್ದರೋ, ಅವಾಗಲಿಂದ ಈ ಪ್ರಪಂಚದ ಅಧಿಕಾರ ಸೈತಾನ ತೆಗೆದುಕೊಂಡ್ಬಿಟ್ಟು. ಆದ ಕಾರಣ ಪ್ರಪಂಚದ ದೇವರು ಎಂಬುದಾಗಿ ಅವನ ಹೆಸರು. ಬಟ್ ಅದೇ ಸಮಯದಲ್ಲಿ ಕಾನೂನು ರೀತಿಯಲ್ಲಿ ಆ ಅಧಿಕಾರ ಯೇಸು ತಗೊಂಡಿದ್ದಾನೆ. ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಪ್ರಾಣದಾನ ಮಾಡಿದ್ದಾಗ, ಮನುಷ್ಯರಾದ ನಮ್ಮೆಲ್ಲರಿಗೆ ಪಾಪ ಪರಿಹಾರ ಮಾಡಿದ್ದಾಗ, ಅಲ್ವಿಯ ಯೇಸು ಕ್ರಿಸ್ತನು ಸೈತಾನ ಕೈಗಳಿಂದ ಆ ಅಧಿಕಾರವನ್ನ ತನ್ನ ಮರಣದ ಮೂಲಕವಾಗಿ ಅದನ್ನು ಕಸ್ಕೊಂಡಿದ್ದಾನೆ. ಸೈತಾನು ಆದಾಮವಳ ಕೈಯಿಂದ ಅಧಿಕಾರವನ್ನು ಕಸ್ಕೊಂಡ. ಆದ್ರೆ ಯೇಸು ಸ್ವಾಮಿ ಸೈತಾನ ಕೈಯಿಂದ ಅವನು ಕಸ್ಕೊಂಡ ಅಧಿಕಾರವನ್ನ ಯೇಸು ಸ್ವಾಮಿ ಪುನಃ ತೆಗೆದುಕೊಂಡ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಸಮಾಧಿಯೊಳಗಿನಿಂದ ಬಂದ ನಂತರ ದೇವರು ಆತನಿಗೆ ಎಲ್ಲಾ ನಾಮಗಳಲ್ಲಿಯೂ ಮೇಲಾದ ನಾಮ ಕೊಟ್ಟ. ಎಲ್ಲ ನಾಮಗಳಲ್ಲಿ ಅತಿ ಶ್ರೇಷ್ಠ ನಾಮವನ್ನು ಯೇಸು ಸ್ವಾಮಿಗೆ ಆತನು ಶೃಂಗರಿಸಿದನೆಂಬುದಾಗಿ ಫಿಲಿಪ್ಪಿದವರಿಗೆ ಬರೆದ ಪತ್ರ 2ರಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಫಿಲಿಪ್ಪಿ ಪತ್ರದಲ್ಲಿ ನಾವು ನೋಡುವಾಗ ಆತನು ಸ್ವರ್ಗ, ಮರ್ತ್ಯ, ಪಾತಾಳಗಳಿಗೆ ಒಡೆಯನು ಎಂಬುವಂತ ಪದ, ಈ ಒಂದು ಶಿರೋನಾಮೆ ಪೌಲನು ಹೇಳುತ್ತಾನೆ. ಆದ್ರೆ ಯೇಸು ಸ್ವಾಮಿ ತಾನೇ ತನ್ನ ಶಿಷ್ಯರನ್ನ ಲೋಕದ ಸುವಾರ್ತೀಕರಣಕ್ಕೋಸ್ಕರ ಕಳಿಸುವ ಮುನ್ನ ಮತ್ತಾಯನ ಸುವಾರ್ತೆ 28 ಕಡೆಯ ಅಧ್ಯಾಯದಲ್ಲಿ ಸ್ವಾಮಿ ಹೇಳುತ್ತಾರೆ, 19-20ನೇ ವಾಕ್ಯಗಳಿದೆ, ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಹಲ್ಲೆಲೂಯಾ. ಕೊಡಲ್ಪಟ್ಟದೆ. ನೋಡ್ರಿ ಆ ಪದ. ಯೇಸು ಸ್ವಾಮಿ ಸೈತಾನ ಕೈಗಳಿಂದ ಆ ಒಂದು ಅಧಿಕಾರ ಕಸಕೊಂಡನು ಎಂದು ಹೇಳುವುದಕ್ಕಿಂತ ಮುಖ್ಯವಾಗಿ ಯೇಸು ಸ್ವಾಮಿಗೆ ಈ ಅಧಿಕಾರ ಸರ್ವ ಲೋಕ ಅಧಿಕಾರಿಯಾಗಿರುವ ತಂದೆಯಾದ ದೇವರು ಕೊಟ್ಟನು. ಆದ ಕಾರಣ ಯೇಸು ಸ್ವಾಮಿ ಹೇಳುತ್ತಾನೆ, ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ ಕಾರಣ ನೀವು ಹೊರಟು ಹೋಗಿರಿ. ಈ ಅಧಿಕಾರ ನನಗೆ ಮತ್ತು ನಿಮಗೆ ದೇವರು ಕೊಟ್ಟಿದ್ದಾನೆ, ಯೇಸು ಸ್ವಾಮಿ ಕೊಟ್ಟಿದ್ದಾನೆ. ಆತನು ನಂಬಿದಂತ, ಆತನ ವಚನವನ್ನು ಅನುಸರಿಸುವಂತ ಪ್ರತಿಯೊಬ್ಬ ಭಕ್ತನಿಗೂ, ಪ್ರತಿಯೊಬ್ಬ ವಿಶ್ವಾಸಿಗೂ ಈ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಆದ ಕಾರಣ
ಯೇಸು ಕ್ರಿಸ್ತನ ಮೂಲಕವಾಗಿ ಈ ಅಧಿಕಾರ ನಮಗೂ ವರ್ಗಾವಣೆ ಮಾಡಲಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಪ್ರಿಯ ದೇವ ಜನರೇ, ಲೋಕದ ಅಧಿಪತಿ ಸೈತಾನನಾದರೂ ಕೂಡ ಕಾನೂನು ರೀತಿಯಲ್ಲಿ ಅಧಿಕಾರವನ್ನ ಯೇಸು ಸ್ವಾಮಿಗೆ ವರ್ಗಾವಣೆಯಾಗಿದೆ. ಆದ ಕಾರಣ ಯೇಸು ಸ್ವಾಮಿ ಸಮಸ್ತಕ್ಕೂ ಒಡೆಯನು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಕಡೆ ನಾವು ಓದಿದ್ರು. ವಚನವೆಲ್ಲ ಓದೋದಕ್ಕೆ ನನಗೆ ಸಮಯವಿಲ್ಲ. ಸೊ 2 ಕೊರಿಂಥ 4:4 ಈ ಪ್ರಪಂಚದ ದೇವರಾಗಿದ್ದಾನೆ ಸೈತಾನನು. ಈಗ ಆರನೇದಾಗಿ ಎಫೆಸ ಪತ್ರ, ನಮ್ಮ ಅಧ್ಯಯನದ ಪುಸ್ತಕ ಎಫೆಸ ಪತ್ರ. ಈ ಎಫೆಸ ಪತ್ರದ 2ನೇ ಅಧ್ಯಾಯದ 2ನೇ ವಚನ ನೋಡ್ರಿ. 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ನೋಡ್ರಿ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಹಾಗಾದ್ರೆ ಅವನ ಹೆಸರೇನೆಂದು ಕರೆಯೋಣ ನಾವು? ಎಫೆಸ 2:2ನೇ ವಾಕ್ಯದ ಪ್ರಕಾರ ವಾಯುಮಂಡಲದ ಅಧಿಕಾರಿ ಅಥವಾ ಅವಿಧೇಯತೆಯ ಆತ್ಮನು. ಅವಿಧೇಯತೆಯ ಆತ್ಮನು. ಹುಷಾರ್, ಅನೇಕ ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ಅವಿಧೇಯತೆ, ಗಂಡನಿಗೆ ಅವಿಧೇಯರಾದರೆ ಹೆಂಡತಿ, ವಿಶ್ವಾಸಿಗಳು ಸಭಾಪಾಲಕರಿಗೆ ಅವಿಧೇಯರಾದರೆ, ಅಣ್ಣನಿಗೆ ಅಕ್ಕನಿಗೆ ತಂಗಿಯರು ಅವಿಧೇಯರಾದರೆ, ಸರ್ಕಾರಕ್ಕೆ ಪ್ರಜೆಗಳು, ಸರ್ಕಾರಕ್ಕೆ ಸಿಟಿಸನ್ಸ್ ಅಂತ ಹೇಳೋಣ, ಪ್ರಜೆಗಳು ಅಂತ ಹೇಳೋದು ರಾಜನ ಕಾಲದಲ್ಲಿ. ಆದ್ರೆ ನಾಗರಿಕರು, ಸರ್ಕಾರಕ್ಕೆ ಅವಿಧೇಯರಾಗುವ ನಾಗರಿಕರು, ಹೀಗೆ, ಅಥವಾ ಕುಟುಂಬದಲ್ಲಿ ಅವಿಧೇಯರಾಗಿರುವ ಮಕ್ಕಳು. ಅವಿಧೇಯತೆ ಎಂಬುವಂಥದ್ದು ಅತಿ ಗಂಭೀರವಾದ ಪಾಪವಾಗಿದೆ. ಈ ಅವಿಧೇಯತೆಯ ಆತ್ಮನು ಒಬ್ಬ ವ್ಯಕ್ತಿಯಲ್ಲಿ ಕಾರ್ಯ ನಡೆಸುವಾಗ ಆ ವ್ಯಕ್ತಿ ಅವನ ಮೇಲಿರುವ ಅಧಿಕಾರಿಗೆ ಅವಿಧೇಯರಾಗ್ತಾನೆ. ಇದು ಪಾಪ. ಇದು ತಂತ್ರ ಮಂತ್ರಕ್ಕಿಂತಲೂ ಮಾಟಕ್ಕಿಂತಲೂ ಭಯಂಕರ ಎಂಬುದಾಗಿ ಸಮುವೇಲನ 1ನೇ ಪುಸ್ತಕದಲ್ಲಿ ದೇವರು ಹೇಳಿದ್ದಾನೆ. ನನ್ನ ವಚನಗಳೆಲ್ಲ ತೆಗೆದು ಓದೋದಕ್ಕೆ ನನಗೆ ಇನ್ನು ಸಮಯ ಇಲ್ಲದ ಕಾರಣ, ಯಾಕಂದ್ರೆ ಸಮಯ ಆಗಲೇ ಮುಗಿಯುತ್ತಾ ಅತಿ ಶೀಘ್ರದಲ್ಲಿ ಸಮಯ ಮುಗಿತಾ ಇದೆ. ಆದ ಕಾರಣ ಸೊ ಪ್ರಿಯ ದೇವಜನರೇ, ಈ ವಾಕ್ಯಗಳನ್ನು ನಾವು ಗಮನಿಸುವಾಗ ಸೈತಾನ ಗುಣಲಕ್ಷಣಗಳು, ಅವನ ಸ್ವಭಾವ, ಅವನ ಪ್ರಕೃತಿ ಏನೆಂಬುದಾಗಿ ನಮಗೆ ಗೊತ್ತಾಗ್ತದೆ. ನೋಡ್ರಿ, ಅವಿಧೇಯತೆ ಆತ್ಮನು, ನಮ್ಮೊಳಗೆ ಅವಿಧೇಯತೆ ಆತ್ಮನು ಬರಬಾರದು ಎಂಬುದಾಗಿ ಪೌಲನು ಇನ್ನೊಂದು ಕಡೆಯಲ್ಲಿ ನಮಗೆ ಎಚ್ಚರಿಸುತ್ತಾರೆ. ಈಗ ಎಫೆಸ 2:2 ಅಧಿಕಾರಕ್ಕೆ ಒಳಗಾಗದೇ ಇರುವಂತ, ಅಧಿಪತಿಗಳಿಗೆ ಒಳಗಾಗದೇ ಇರುವಂತ, ನಮ್ಮ ಮೇಲೆ ಅಧಿಕಾರ ಇರುವವರಿಗೆ ನಾವು ಅವಿಧೇಯರಾಗಿದ್ದರೆ ದೇವರ ವಾಕ್ಯವು ನಮಗೆ ಹೇಳುತ್ತದೆ ನಾವು ಸೈತಾನನಿಗೆ ಒಳಗಾದವರಾಗಿದ್ದೇವೆ. ದೇವರು ಯಾವಾಗಲೂ ಅಸಹ್ಯ ಪಡುವಂತ ಅತಿ ದೊಡ್ಡ ಪಾಪವಾಗಿದೆ ಅವಿಧೇಯತೆ. ಸೊ ಪಿಶಾಚಿ ಸೈತಾನಾದದ್ದೇ ಅವಿಧೇಯತೆ ನಿಮಿತ್ತ. ಓಕೆ, ಈಗ ಅವಿಧೇಯತೆ ಎಂಬುದು ಎಷ್ಟು ಗಂಭೀರವಾದ ವಿಷಯ ಎಂಬುದಾಗಿ ನಾವು ಗಮನಿಸ್ತೇವೆ. ನೋಡ್ರಿ, ಸಮಯ ಇಲ್ಲದ ಕಾರಣ ಮುಂದೆ ಹೋಗೋಣ. 8ನೇದು, ಈಗ ನಾನು ಆಗ್ಲೇ 6ನೇದು ಹೇಳಿದೆ. 8ನೇದು 7ನೇದು ಅವಿಧೇಯತೆಯ ಆತ್ಮನು, ವಾಯುಮಂಡಲದ ಅಧಿಕಾರಿ ಎಂಬುದು 6ನೇದು. ಅದರ ಜೊತೆಯಾಗಿ ಅವಿಧೇಯತೆಯ ಆತ್ಮನು ಕೂಡ ಸೈತಾನನಾಗಿದ್ದ. ಇದು 7ನೇದು. 8ನೇದು ನಾವು ಗಮನಿಸುವಾಗ ಸೈತಾನ 8ನೇ ಗುಣ, ಅವನು ದೂರುಗಾರನಾಗಿದ್ದಾನೆ. 8ನೇದಾಗಿ ಇಂಗ್ಲಿಷ್ ನಲ್ಲಿ ಅಕ್ಯೂಸರ್ ಅಂತ ಬರ್ತದೆ. ಪ್ರಕಟಣೆ 12ನೇ ಅಧ್ಯಾಯ 10ನೇ ವಚನ. ಪ್ರಕಟಣೆ 12:10. ಅಕ್ಯೂಸ್ ಮಾಡುವವನು ಅಂದರೆ ಅವನ ಸ್ವಭಾವ ಏನು? ಅವನ ಸ್ವಭಾವ ಯಾವಾಗಲೂ ದೂರು ಹೇಳುವುದು,
ಕೆಲವರು ಇದ್ದಾರಲ್ಲ, ಸಭೆಗಳಲ್ಲಿ ಇದ್ದಾರೆ ದೂರ ಹೇಳುವವರು. ಕೆಲವರು ಕುಟುಂಬಗಳಲ್ಲಿ ಯಾವಾಗಲೂ ದೂರುತ್ತಾ ಇರ್ತಾರೆ. ಹೆಂಡತಿಯನ್ನು ದೂರುವಂತ ಗಂಡ, ಗಂಡನನ್ನು ದೂರುವಂತ ಹೆಂಡತಿ, ಮಕ್ಕಳನ್ನು ದೂರುವಂತ ತಂದೆ ತಾಯಿಯರು. ಸೊ ದೂರುವ ಸ್ವಭಾವ ಯಾರದು? ಹುಷಾರ್, ದೂರುವ ಸ್ವಭಾವ ಸೈತಾನನದು. ಅವನ ಹೆಸರೇ ಅದು, ದೂರುಗಾರ ಎಂಬುದಾಗಿ ಬಂದಿದೆ. ಹಗಲಿರಳು ಅಂತ ಇದೆ ನೋಡ್ರಿ, ಹಗಲಿರಳು ಎಂಬುವಂತ ಪದ ಉಪಯೋಗಿಸಲಾಗಿದೆ 10ನೇ ವಚನದಲ್ಲಿ. ಓಕೆ, 12:10. ಭೂಲೋಕದನ್ನೆಲ್ಲ ಮರಳುಗೊಳಿಸುವ ಮಹಾಸರ್ಪನು, ಅಂದರೆ ಪಿಶಾಚಿನಿಂದಲೂ ಸೈತಾನನಿಂದಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. 10ನೇ ವಚನ. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದನು. ಅದು ನೋಡ್ರಿ, ಹಗಲಿರಳು ಕೊನೆಯ ಭಾಗ, 10ನೇ ವಾಕ್ಯದ ಕೊನೆಯ ಭಾಗ. ಹಗಲಿರಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು. ನೋಡ್ರಿ, ವಿಚಿತ್ರ ಅಲ್ಲ? ದೇವರ ಮುಂದೆ, ಪರಿಶುದ್ಧನಾದ ದೇವರ ಮುಂದೆ, ಅದಲ್ಲಿ ಪರಲೋಕದಲ್ಲಿ ದೂರು ಹೇಳ್ತಾನೆ. ಯಾರ ಬಗ್ಗೆ? ಸಹೋದರರ ಬಗ್ಗೆ. ಸಹೋದರ ಅಂದ್ರೆ ಯಾರು? ಸಹ ಉದರದಲ್ಲಿ ಹುಟ್ಟಿದವರು, ಅವನೇ ಸಹೋದರ. ಸಹೋದರನು ಸಹೋದರಿ ಅಂದ್ರೆ ಅರ್ಥ ಅದು. ಒಂದೇ ಉದರದಿಂದ ಬಂದವರು, ಒಂದೇ ಹೊಟ್ಟೆಯಿಂದ ಜನಿಸಿದವರು ನಾವೆಲ್ಲರೂ ದೇಹದಲ್ಲಿ ಸಹೋದರರಾಗಿದ್ದೇವೆ. ಬಟ್ ಯೇಸು ಕ್ರಿಸ್ತನನ್ನು ನಂಬಿದ ನಂತರ ನಾವು ಆತ್ಮ ಸಂಬಂಧವಾಗಿಯೂ ಕೂಡ ಸಹೋದರಿ. ಯಾಕಂದ್ರೆ ಆತನ ಆತ್ಮನಿಂದ, ಆತನ ಹೃದಯದಿಂದ, ಆತನ ಹೊಟ್ಟೆಯಿಂದ ನಾವು ಹುಟ್ಟಿದವರಾಗಿ. ಆತ್ಮದಿಂದ ಹುಟ್ಟಿದ್ದು ಆತ್ಮನೇ, ಕರೆಕ್ಟ್. ದೇಹದಿಂದ ಹುಟ್ಟಿದ್ದು ದೇಹವೇ. ನೀನು ಹೊಸದಾಗಿ ಹುಟ್ಟಬೇಕು ಎಂದು ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳಿದ್ರೆ ಅರ್ಥ ಈಗ ಗೊತ್ತಾಯ್ತಲ್ಲ. ನಾವೆಲ್ಲರೂ ಕೂಡ ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಮಲಗಿ ಬಂದರೆ ತಂದೆಯಾದ ದೇವರೇ ಆ ಹೊಟ್ಟೆಯೊಳಗೆ ನಮ್ಮನ್ನು ರೂಪಿಸಿದವನು ಎಂದು ಬರೆದದ್ದು 139ನೇ ಕೀರ್ತನೆ. ನಾವೆಲ್ಲರೂ ಸಹ ಉದರರು, ಸಹೋದರರು. ಇಬ್ರಿಯ ಪತ್ರ 2ನೇ ಅಧ್ಯಾಯದಲ್ಲಿ ಸಹೋದರರು ಎಂದು ಯೇಸು ಸ್ವಾಮಿ ನಮ್ಮನ್ನು ಕರೆದಿದ್ದಾನೆ ಅಂತ ಬರ್ತದೆ. 2ನೇ ಅಧ್ಯಾಯದಲ್ಲಿ ಸಹೋದರರು, ಯೇಸು ಸ್ವಾಮಿ ಹೇಳುತ್ತಾನೆ, ನನ್ನನ್ನ ಸಹೋದರನು, ಜಾಯ್ ಪೀಟರ್ ಸಹೋದರನು, ನನಗೆ ತಮ್ಮನು. ನಿಮ್ಮನ್ನು ನೋಡಿಕೊಂಡು ದೇವರು ಹೇಳ್ತಾನೆ, ನನ್ನ ಸಹೋದರಿ ನೀನು, ನನ್ನ ತಮ್ಮನು ನೀನು. ಯಾರು ಕರ್ತನಿಗೆ ಅಣ್ಣ ಇಲ್ಲ, ನಾವೆಲ್ಲರೂ ಸಹೋದರಿಯರು. ಆತನೇ ನಮಗೆ ದೊಡ್ಡಣ್ಣ. ಹಾಗಾದರೆ ಆತ್ಮ ಸಂಬಂಧವಾಗಿ ಸಹೋದರರಾಗಿರುವವರ ಬಗ್ಗೆ, ಸಹೋದರಿಯರಾಗಿರುವವರ ಬಗ್ಗೆ ನಾವು ದೇವರ ಮುಂದೆ ದೂರು ಹೇಳಬಾರದು. ಇತರರ ಮುಂದೆ ದೂರು ಹೇಳಬಾರದು. ಹಾಗೆ ದೂರಿದ್ರೆ ಅರ್ಥ ಏನು? ನಾವು ಸೈತಾನ ವಶದಲ್ಲಿ ಬಿದ್ದುರಿ ಅಂತ ಅಲ್ಲ. ಸೈತಾನ ವಶದಲ್ಲಿ ಬೀಳಬೇಡ್ರಿ. ಕೋಪದ ವಿಷಯದಲ್ಲಿ ಮಾತ್ರವಲ್ಲ, ದೂರು ಹೇಳೋ ವಿಷಯದಲ್ಲಿ ನೀವು ಸೈತಾನ ವಶದಲ್ಲಿ ನಾವು ಬೀಳಬಾರದು. ಓಕೆ, ಇದನ್ನ ವಿವರಿಸಿ ಎಲ್ಲ ಹೇಳಕ್ಕೆ ನನಗೆ ಸಮಯ ಇಲ್ರಿ. ಏನು ಮಾಡೋದು? ನೀವೇ ಅದ್ರ ಬಗ್ಗೆ ಆಲೋಚನೆ ಮಾಡಿ, ನಾವು ಸ್ವಲ್ಪ ನಿಮಗೆ ಹೇಳಿಕೊಂಡು ಹೋಗ್ತಾ ಇದ್ದೀನಿ. ಸೈತಾನನು ಅಂತ ಹೇಳಿದ್ರೆ ಅದರ ನಿಜವಾದ ಮೂಲ ಭಾಷೆ ಅರ್ಥನೇ ದೂರುಗಾರ, ಅಕ್ಯೂಸರ್. 9ನೇದು ಮತ್ತಾಯನ ಬರೆಸುವಾರ್ತೆ 13ನೇ ಅಧ್ಯಾಯದ 35ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ, 35ನೇ ವಚನ, ಮತ್ತಾಯ 13:35, ಅವನಿಗೆ ಶತ್ರು ಎಂಬುದಾಗಿದೆ, ವೈರಿ ಎಂಬುದಾಗಿ ಸ್ವಾಮಿ ಕರೀತಾನೆ. ಸೈತಾನ್ ಯಾರಾಗಿದ್ದಾನೆ? ಸ್ನೇಹಿತನಲ್ಲ, ಅವನು ವೈರಿಯಾಗಿದ್ದಾನೆ. ಆದ ಕಾರಣ ಅವನ ವಶದಲ್ಲಿ ಬಿದ್ದಾಗ ನಾವು ವೈರಿಯ ಕೈಯಲ್ಲಿ ಬಿದ್ದ ಹಾಗೆ. ವೈರಿಯ ಕೈಯಲ್ಲಿ ಬಿದ್ದರೆ ಮತ್ತೆ ಏನೇನು ಸಂಭವಿಸುತ್ತದೆ ಅಂತ ಹೇಳಕ್ ಆಗಲ್ಲ ನೋಡ್ರಿ. ಅದಕ್ಕೆ ಅವನು ನಮ್ಮನ್ನ ಉಪಯೋಗಿಸುವುದು, ಅವನ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ. ಅವನು ನಮ್ಮನ್ನ ದೂರ ಹೇಳಕ್ಕೆ ಉಪಯೋಗಿಸ್ಕೊಳ್ತಾನೆ, ಸುಳ್ಳು ಹೇಳುವುದಕ್ಕೆ ಉಪಯೋಗಿಸ್ಕೊಳ್ತಾನೆ. ಅವನು ನಮಗೆ ದುಷ್ಟತನವನ್ನು ಮಾಡೋದಕ್ಕೆ ಬಳಸ್ಕೊಳ್ತಾನೆ. ಅವನು ನಮ್ಮನ್ನ
ನಮ್ಮ ಮೇಲೆ ಅಧಿಕಾರ ನಡೆಸಿಕೊಳ್ತಾನೆ. ಅವನೇ ನಮ್ಮ ದೇವರಾಗಿ ಅವನನ್ನ ಮಾಡಿಕೊಳ್ಳುತ್ತಾನೆ. ಅವನು ನಮಗೆ ಅವಿಧೇಯರಾಗಿ ನಡ್ಕೊಳ್ಳೋದಕ್ಕೆ, ದೇವರಿಗೆ ಅವಿಧೇಯರಾಗಿ ನಡ್ಕೊಳ್ಳೋದಕ್ಕೆ, ಅಧಿಕಾರಿಗಳಿಗೆ ಅವಿಧೇಯರಾಗಿ ನಡ್ಕೊಳ್ಳೋದಕ್ಕೆ ಅವನು ನಮ್ಮನ್ನು ಪ್ರೇರೇಪಿಸ್ತಾನೆ. ಗಾಳಿಯನ್ನು ಗುದ್ದುವ ಹಾಗೆ ಆ ಗಾಳಿಯನ್ನೇ ನಾವು ಹಿಂಬಾಲಿಸುವಂತೆ, ಅಂದ್ರೆ ವಾಯುಮಂಡಲ ಎಂದು ಹೇಳುವಾಗ ಆ ವಾಯುಮಂಡಲದ ಅಧಿಕಾರಿ ಎಂದು ಸೈತಾನಿಗೆ ಹೆಸರಿರುವಾಗ ನಾವು ಗಾಳಿಯನ್ನು ಹಿಂದಟ್ಟುವರ ಹಾಗೆ ಸೈತಾನನ್ನು ಹಿಂದಟ್ಟುವರಾಗಿರುತ್ತೇವೆ. ಆದ ಕಾರಣ ಹುಷಾರ್. 10ನೇದಾಗಿ ಅವನ ಹೆಸರು ಡೆವಿಲ್ ಎಂಬುದಾಗಿದೆ. ಡೆವಿಲ್ 10ನೇದಾಗಿ ಮತ್ತಾಯ 4ನೇ ಅಧ್ಯಾಯ 1ರಿಂದ 12ನೇ ವಚನ ಮತ್ತು ಎಫೆಸ ಪತ್ರದಲ್ಲಿ 6ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನಾವು ಗಮನಿಸುವಾಗ ಎಫೆಸ 6:11 ಇದನ್ನು ನಾವು ನೋಡುತ್ತೇವೆ. ಡೆವಿಲ್ ಎಂಬ ಹೆಸರು. ಓಕೆ, 11 ಸೈತಾನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಆದ್ರೆ ಇಂಗ್ಲಿಷ್ ಭಾಷೆಯಲ್ಲಿ put on the whole armor of God that you may be able to stand against the schemes of the devil. devil ಎಂಬ ಪದ ನೋಡ್ತೀವಿ. ಡೆವಿಲ್ ಅಂದ್ರೆ ಯಾರು? ಸೈತಾನ್ನ ಇನ್ನೊಂದು ಹೆಸರು ಡೆವಿಲ್. ಓಕೆ, ಸೊ ಡೆವಿಲ್ ಎಂಬ ಪದ ಕರ್ತನಾದ ಯೇಸು ಸ್ವಾಮಿ ಉಪಯೋಗಿಸ್ತಾರೆ ಸೈತಾನಿಗೆ. ಕೆಟ್ಟವನು ಡೆವಿಲ್ ಅಂತ ಕನ್ನಡದಲ್ಲಿ ಹೇಳುವುದಾದರೆ ಕೆಡುಕನು ಎಂಬುದಾಗಿ ಹೇಳ್ಬೋದು. ವಿಕೆಟ್ ಎಂದು ಹೇಳಿದ್ರು, ಡೆವಿಲ್ ಎಂದು ಹೇಳಿದ್ರು ಒಂದೇ ಅರ್ಥ ಬರಬಹುದು. ಕೆಟ್ಟವನು, ಕೆಡುಕನು. ಕೆಡುಕನಿಂದ ನನ್ನನ್ನು ತಪ್ಪಿಸು ಎಂದು ಪ್ರಾರ್ಥನೆ ಮಾಡ್ರಿ ಎಂದು ಸ್ವಾಮಿ ಕಲಿಸಿಕೊಟ್ಟಿಲ್ಲವ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ. ಸೊ ಸೈತಾನನು ಅವನು ಡೆವಿಲ್ ಆಗಿದ್ದಾನೆ. ಸೊ ಕೆಲವೊಮ್ಮೆ ನಾವು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಡೆವಿಲ್ ಅಂತ ಕರೀತೀವಿ ಅಲ್ವಾ? ಹುಷಾರೆ. ಕೆಲವೊಮ್ಮೆ ಬೇರೆಯವರಿಗೆಲ್ಲ ನಾವು ಬಹಳ ಪ್ರೀತಿ ಮಾಡುವುದನ್ನು ನಾವು ಅನಿಸಿಕೊಂಡವನ್ನು ಕೂಡ ನಾವು ಕೆಲವೊಮ್ಮೆ ಡೆವಿಲ್ ಅಂತ ಕರೀತೀವಿ. ಅಥವಾ ನಮ್ಮ ಜೊತೆ ವಿಶ್ವಾಸಿಗಳನ್ನು ಕೂಡ ಕೆಲವೊಮ್ಮೆ ನಾವು ಡೆವಿಲ್ ಅಂತ ಕರೀತೀವಿ. ಅವನೊಬ್ಬ ಡೆವಿಲ್ ಅಂತ ಹೇಳ್ತಾರೆ, ಅವನೊಬ್ಬ ಪಿಶಾಚಿಯವರು. ಸೈತಾನ ಮಗನೇ ಅಂತೆಲ್ಲ ಕರೀತಾರೆ ಕೆಲವರು. ದೇವರ ಮಕ್ಕಳು ಯಾವತ್ತೂ ಅದನ್ನ ಉಪಯೋಗಿಸಬಾರದು ಬಾಯಲ್ಲಿ. ಎಷ್ಟೇ ಕೋಪ ಬಂದಾಗನೇ ಈ ವಾದ ಎಲ್ಲ ಉಪಯೋಗಿಸೋದಲ್ವಾ? ನಮಗೆ ಇಷ್ಟ ಇಲ್ಲದೆ ಬಂದಾಗ, ನಮಗೆ ಪ್ರೀತಿ ಇಲ್ಲದೆ ಬಂದಾಗ, ತಾಳ್ಮೆ ಇಲ್ಲದೆ ಬಂದಾಗ ತಾನೆ ಈ ಉಪಯೋಗಿಸುತ್ತೀವಿ ಮಾತಲ್ಲ. ಡೆವಿಲ್, ಸೈತಾನೆ, ಪಿಶಾಚಿ, ಶನಿ. ಮಕ್ಕಳಿಗೆ ಶನಿ ಅಂತಕ್ಕಂದ್ರೆ ನಾವು ಯಾರಾಗ್ಬೇಕು? ತಂದೆಯಾದ ನಾವು ಮರ್ತು ಬಿಡ್ತೀವಲ್ಲ. ಕೆಲವರು ಮಕ್ಕಳಿಗೆ ಕತೆ ಅಂತ ಕರೀತಾರೆ. ಮಗಳು ಕತೆ ಆದರೆ ಕರೆದಂದ ತಂದೆ ಅಥವಾ ತಾಯಿ, ಅಣ್ಣ ಅಥವಾ ತಂಗಿ ಅಥವಾ ಬೇರೆಯವರ ಯಾರೇ ಆಗಲಿ ಅವ್ರು ಯಾರಾಗಿರ್ಬೇಕು? ಇದು ನಾವು ಮರೆತು ಬಿಡ್ತೀವಲ್ವಾ? ಸರಿ. 11ನೇದಾಗಿ ಅವನು ವಿರೋಧಿ ಎಂಬುದಾಗಿ 1 ಪೇತ್ರ 5ನೇ ಅಧ್ಯಾಯದ 8ನೇ ವಚನ ಹೇಳುತ್ತದೆ. ಡೆವಿಲ್ ಎಂಬ ಪದಕ್ಕೆ ಅನೇಕ, ಅಂದ್ರೆ ಕನ್ನಡ ಬೈಬಲ್ನಲ್ಲಿ ನಮಗೆ ವಿರೋಧಿ ಅಂತ ಇದೆ, ಇಂಗ್ಲಿಷ್ ಬೈಬಲ್ನಲ್ಲಿ ಡೆವಿಲ್ ಅಂತಿದೆ. ಸೈತಾನ ಅವನ ಇನ್ನೊಂದು ಹೆಸರು ವಿರೋಧಿಸುವವನು. ಅವನು ವಿರೋಧ ಮಾಡುವನು. ಓಕೆ, 1 ಪೇತ್ರ 5ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಈ ಪದ ಪ್ರಯೋಗ ನಾವು ನೋಡಿದ್ವಿ, ವಿರೋಧಿ. ಸೊ ವಿರೋಧ ಮಾಡುವಂತವರು, ಒಳ್ಳೆಯದನ್ನು ಮಾಡುವುದಕ್ಕೆ ವಿರೋಧಿಸುವವರು, ಸತ್ಯವನ್ನು ವಿರೋಧಿಸುವವರು, ನೀತಿಯನ್ನು ವಿರೋಧಿಸುವವರು, ನಿಜತ್ವವನ್ನ ವಿರೋಧಿಸುವವರು. ಹೀಗೆ ಸುಮ್ಮನೆ ವಿರೋಧ ಮಾಡುವುದಲ್ಲ, ಸತ್ಯ, ನೀತಿ, ಒಳ್ಳೆಯದು, ಪರಿಶುದ್ಧತೆ, ಪ್ರಾಮಾಣಿಕತೆ, ಹೀಗೆ ಒಳ್ಳೆಯದಂತ ನಾವು ಕರೀಬಹುದಾದಂತ ಸಂಗತಿಗಳು, ಕಾರ್ಯಗಳು ಎಲ್ಲ ಇದಾವಲ್ಲ, ಕ್ರಿಯೆಗಳು, ಇವನ್ನೆಲ್ಲ ವಿರೋಧಿಸುವವನು ಯಾರಾಗಿದ್ದಾನೆ? ಸೈತಾನನಾಗಿದ್ದಾನೆ. ಆದ ಕಾರಣ ಅವನ ಹೆಸರು ವಿರೋಧಿ. ಸೊ ನಮಗೆ ಈ ಪಟ್ಟ ಸಿಗಬಾರದು, ವಿರೋಧಿ ಎಂಬ ಪಟ್ಟ ನಮಗೆ ಬರಬಾರದು. ಹಾಗಾದ್ರೆ ನಾವು ಎಷ್ಟು ಎಚ್ಚರವಾಗಿ ಜೀವನದಲ್ಲಿ ಜೀವಿಸ್ಬೇಕಲ್ವೇ?
ಬಾರಿ ಕಷ್ಟ, ಬಹಳ ಕಷ್ಟ. 12ನೇದಾಗಿ ನೋಡ್ರಿ, 12ನೇದಾಗಿ 2 ಕೊರಿಂದ 6ನೇ ಅಧ್ಯಾಯದ 15ನೇ ವಚನದಲ್ಲಿ, 2 ಕೊರಿಂದ 6ನೇ ಅಧ್ಯಾಯದ 15ನೇ ವಚನದಲ್ಲಿ ಬೆಲಿಯಾಲ್ ಎಂಬುದಾಗಿ ಬಂದಿದೆ. ಬೆಲಿಯಾಲ್ ಎಂಬುದಾಗಿ ಬರ್ತದೆ. ಪೌಲನು ಹೇಳುತ್ತಾನೆ ಮೂಲ ಭಾಷೆಯಲ್ಲಿ, ಬೆಲಿಯಾಲನಿಗೂ ದೇವರಿಗೂ ಏನು ಒಡನಾಟ. ಬೆಲಿಯಾಲನು ಅಂದ್ರೆ ಸೈತಾನ ಇನ್ನೊಂದು ಹೆಸರು. ಓಕೆ, ಬೆಲಿಯಾಲ್ ಅಂದ್ರೆ ಎಲ್ಲ ನೀಚತನಕ್ಕೂ ಅವನು ಗುರು ಅಂದ ಹಾಗೆ ಬೆಲಿಯಾಲ್. ಸೊ ಬೆಲಿಯಾಲ್ 2ನೇ ಕೊರಿಂದ 6ನೇ ಅಧ್ಯಾಯದ 15ನಲ್ಲಿ ಅಥವಾ 14-15 ವಚನಗಳ ಒಟ್ಟಿಗೆ ಸೇರಿಸಿ ಓದಿದ್ರೆ ಬೆಲಿಯಾಲನು ಎಂಬ ಪದ, ಆ ಹೆಸರು ನೀವು ನೋಡಬಹುದು. ಇದು 12ನೇದು. ಅವನು ಯಾವಾಗಲೂ ಎಲ್ಲ ಕೆಟ್ಟತನವನ್ನ ನಮಗೆ ಮಾಡಿಸುವನಾಗಿದ್ದಾನೆ. ಅಥವಾ ಲೋಕದಲ್ಲಿ, ಭೂಲೋಕದಲ್ಲಿ ಕೆಟ್ಟತನಕ್ಕೆ ಅವನು ಗುರು. 13ನೇದು ಪ್ರಕಟಣೆ 13ನೇ ಅಧ್ಯಾಯದ 13ನೇ ವಚನ, 12ನೇ ಅಧ್ಯಾಯದ 9ರಿಂದ 12ನೇ ವಚನಗಳು. ಆಮೇಲೆ 13ನೇ ಅಧ್ಯಾಯದ 2ರಿಂದ 8 ವಚನಗಳು, 20ನೇ ಅಧ್ಯಾಯದ 2ನೇ ವಚನ. ಇಲ್ಲಿ ನಾವು ಗಮನಿಸುವಾಗ ಘಟ ಸರ್ಪನು ಎಂಬುದಾಗಿ ಬರೆದಿದೆ. ಘಟ ಸರ್ಪ ಎಂಥ ಹೆಸರಲ್ವಾ. ಡ್ರಾಗನ್ ಇಂಗ್ಲಿಷ್ ನಲ್ಲಿ ನಾವು ಹೇಳಿದ್ರೆ ಡ್ರಾಗನ್, ಘಟ ಸರ್ಪ. ಚೀನಾ ದೇಶದವರ ದೇವರು ಘಟ ಸರ್ಪ. ಪ್ರತ್ಯೇಕವಾಗಿ ಅವರ ಬಾವುಟಗಳಲ್ಲಿ, ಅವರ ಮನೆಗಳಲ್ಲಿ ಎಲ್ಲ, ಅವರ ಆ ಬಿಲ್ಡಿಂಗಿನ ಮೇಲೆ ಎಲ್ಲ ಈ ಗುರುತಿರುತ್ತದೆ, ಘಟಸರ್ಪನ ಗುರುತು. ಬೆಂಕಿ ಕಾರುವಂತ ಉದ್ದವಾದ ಒಂದು ಮೊಸಳೆ ತರ ಇರುತ್ತೆ, ಬಟ್ ಅದೇ ಸಮಯದಲ್ಲಿ ರೆಕ್ಕೆಗಳೆಲ್ಲ ಇರುತ್ತದೆ. ಅತಿ ಭೀಕರವಾದ ಒಂದು ಮುಖ, ಕಣ್ಣು ಕೂಡ ಕೆಂಪು, ಬೆಂಕಿ ಹಾರುವ ಹಾಗೆ. ಸೊ ಘಟಸರ್ಪನು ಅತಿ ಚೂಪಾದಂದ ನಖಗಳೊಟ್ಟಿಗೆ ಇರುವಂತ, ಕೈ ಕಾಲುಗಳೊಟ್ಟಿಗೆ ಇರುವಂತ ಒಂದು ವಿಚಿತ್ರವಾದ ಪ್ರಾಣಿ ಘಟಸರ್ಪನು. ಸರಿ, ಸೈತಾನ 13ನೇ ಹೆಸರು ಘಟಸರ್ಪನು. ಈಗಾಗಲೇ 9-10 ಆಗಿದೆ. ಇನ್ನು ಸುಮಾರು 11 ವಿಷಯಗಳು, ಹೆಸರುಗಳು ಹೇಳಲಿಕ್ಕೆ ಉಂಟು. ಸಮಯ ಇಲ್ಲಿಗೆ ಮುಕ್ತಾಯವಾಯಿತು ಎಂದು ನಾನು ನಂಬುತ್ತೇನೆ. ಆದ ಕಾರಣ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ.